ಕೆಟ್ಟ ಅಂಶಗಳಿಗೆ ತೆಗೆದುಕೊಳ್ಬಾರ್ದು. ಅದಕ್ಕೆ ಅಂತ ಹನುಮಂತನು ಕೂಡ ಆತನ ಶಕ್ತಿ ತಿಳಿದಿರಲಿಲ್ಲ. ನಮ್ಗೂ ಈಗ ವಿದ್ಯಾರ್ಥಿಗಳು ಇವಿ, ನಮ್ಮ ಶಕ್ತಿ ಎದುರಾಗಿ ಇವತ್ತು ತಿಳಿದಿರಲಿಲ್ಲ. ಯಾಕಂದ್ರೆ ಈ ಹುಡುಗಿ ಇಷ್ಟು ಚಂದ ಓದ್ತದೆ, ಈ ಹುಡುಗಿ ಬರೋದಿಲ್ಲ ಅಂತ ಹೇಳಿದಾಗ ಆ ಹುಡುಗಿ ಬೇರೆ ಇದರಲ್ಲಿ ಸ್ಪೋರ್ಟ್ಸ್ ಅಲ್ಲಾಗಲ್ಲ, ಹಾಡಲ್ಲಾಗಲಿ, ಭಾಷಣದಲ್ಲಾಗಲಿ, ಇನ್ನಿತರ ಚಟುವಟಿಕೆಗಳಿವೆ. ಅದಕ್ಕೆ ಸರ್ಕಾರ ಪ್ರತಿಭಾ ಕಾರಂಜಿ ಅಂತ ತಂತು. ಇದನ್ನ ಅರಿತುಕೊಂಡ ಶಿಕ್ಷಕರು ನಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನ ಹೊರಹಾಕೋಸ್ಕರ ಶಿಕ್ಷಕರು ನೀನು ಇದರಲ್ಲಿದೆಯಾ, ಇದರಲ್ಲಿ ಮುಂದೆ ಹೋಗಂತ ಹೇಳ್ತಾರೆ. ಅಂತಹ ಶಿಕ್ಷಕರು ಅದಕ್ಕೆ ದೇವರಿಗೆ ಹೋಲಿಸ್ತಾರೆ. ಆಂಜನೇಯನಿಗೂ ಕೂಡ ಒಬ್ಬ ಶಿಕ್ಷಕ ರೀತಿಯಾಗಿ ಒಬ್ಬ ಗುರುವೇ ಬೋಧಿಸಿದಾಗ ನಿನ್ನ ಶಕ್ತಿ ಇದು ಅಂತ ಹೇಳಿದಾಗ ಆತನ ಶಕ್ತಿ ಅರಿವಾಗ್ತದೆ. ನಮ್ಮ ಶಕ್ತಿ ಯಾವ ರೀತಿಯಪ್ಪ ಅಂದ್ರೆ ನಾವು ನಿರಂತರವಾಗಿ ಸಾಧನೆ ಮೆಟ್ಟಲನ್ನ ಹತ್ತಿಕೊಂಡು ಹೋಗ್ಬೇಕು. ಯಾವಾಗ ನಾವು ಹಿಮಾಲಯ ಪರ್ವತ ನೋಡಿದ್ರಲ್ಲ, ಆ ಹಿಮಾಲಯ ಪರ್ವತವನ್ನ ಹತ್ತಬೇಕಂತ ಆ ಹಿಮಾಲಯ ಪರ್ವತವನ್ನು ಕಾಲಿಲ್ಲಾರ್ದಂತ ಮಹಿಳೆ ಹತ್ತುತ್ತಾಳೆ. ಆ ಕಾಲಿರಲಾರ್ದಂತ ಮಹಿಳೆ ಹಿಮಾಲಯ ಪರ್ವತವನ್ನು ಹತ್ತಬೇಕಾದ್ರೆ ಆ ಹಿಮಾಲಯ ಪರ್ವತನ ಹತ್ತಿ ಅದು ನೋಡೋಕ್ಕೆ ನಮ್ಮಕ್ಕಿಂತ ದೊಡ್ಡದಿದೆ ಅಂದ್ರೆ ಅದನ್ನ ಹತ್ತಬೇಕಲ್ಲ. ಸುಮಾರು ಹಿಂಗೆ ನೋಡಿದ್ರೆ ಆಕಾಶ ಮುಟ್ಟಿದೇನೋ ಅನಿಸ್ತದೆ. ತದನಂತರ ಪರ್ವತನ ಏರಿದ ನಂತರ ಆ ಸಾಧನೆಯೇ ನಮ್ಮ ಕಾಲ ಕೆಳಗಿರ್ತದೆ. ವೆರಿ ಗುಡ್, ಕ್ಲಾಸ್, ಗುಡ್. ಅದ್ಭುತ. ಓಹೋ ನೋಡು, ಅಕ್ಕೋರು ಏನು ಹೇಳಿದ್ರು? ಸಣ್ಣಕ್ಕೆಲ್ಲವ ನೀನು ದೊಡ್ಡಕ್ಕೆ. ವೆರಿ ಗುಡ್. ಒಂದ್ಸಲ ಕ್ಲಾಸ್ ಇರಲಿ. ಗುಡ್. ಮಾತಾಡು, ಕಂಟಿನ್ಯೂ ಮಾಡಿ. ಈ ಕಡೆ ಒಳ್ಳೆ ಬೆಳಕಿರಲಿ. ಆ ಸಾಧನೆ ನಮ್ಮ ಕಾಲ ಕೆಳಗೆ ಇರ್ತದೆ. ಮುಂದೊಂದು ದಿನ ನಾವು ಯಾವುದೇ ಸಾಧನೆ ಮಾಡ್ಬೇಕಪ್ಪ ಅಂದ್ರೆ ಅದು ದೊಡ್ಡದಿದೆ ಅಂತ ನಮಗೆ ದೊಡ್ಡದಿದೆ ಅಂತ ಅನಿಸ್ತಾ ಅದನ್ನ ಏನು ಸ್ವಲ್ಪ ಎಂಡಾಗ್ತಾ ಬಂದ ನಂತರ ಆ ಸಾಧನೆ ಇಷ್ಟೇ ಇದೆಲ್ಲ, ಇದಕ್ಕಿಂತ ದೊಡ್ಡ ಸಾಧನೆ ನಾವು ಮಾಡಬಹುದಾಗಿತ್ತಲ್ಲ ಅಂತ ಅವಾಗ ಅನಿಸ್ತದೆ. ಈಗಿರ್ತಕ್ಕಂಥ ಒಳ್ಳೆ ಅವಕಾಶ ಬೇರೆ ಯಾರಿಗೆ ಸಿಗೋದಿಲ್ಲ. ಇದು ಕರೆಕ್ಟಾಗಿ ಅರ್ಥ ಮಾಡಬೇಕು. ಮೇನ್ ಪಾಯಿಂಟ್ ಇರೋದು ಭಗವಂತ ಅದಕ್ಕೆ ಉಳಿಸಿದ ಮಾನವನ ಮೆದುಳು ಯಾವ ರೀತಿ ಯೋಚನೆ ಮಾಡ್ತಪ್ಪ ಅಂದ್ರೆ ನಮ್ಮ ಕಂಟ್ರೋಲ್ಗೆ ಸಿಗೋದಿಲ್ಲ. ಈಗ ಸರ್ ಕ್ಲಾಸ್ನಲ್ಲಿ ಹೇಳಿದ್ರು, ಯಾಕಪ್ಪ ಅಂದ್ರೆ ನಮ್ಮ ಮೈಂಡ್ ಕಂಟ್ರೋಲ್ದಲ್ಲಿ ಇಟ್ಕೋಬೇಕು. ಇದು ಒಳ್ಳೆ ಅವಕಾಶ, ಉತ್ತಮ. 10ನೇ ಕ್ಲಾಸ್ನಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಅನ್ನ ತೆಗೆದ್ರೆ ನಾವು ಫ್ರೀ ಸೀಟ್ ಸಿಗ್ತದೆ. ತಂದೆ ತಾಯಿ 15,000 ರೂಪಾಯಿ ಏನು ಖರ್ಚು ಮಾಡಿದ್ದಾರಲ್ಲ, ಈ ಖರ್ಚು ಮಾಡಿದಕ್ಕೂ ಕೂಡ ಒಂದು ಸಾರ್ಥಕತೆಯನ್ನು ಕೊಡ್ಬೇಕು. ನಾವು ಇಲ್ಲಿ ತನಕ ಬಂದಿವಿ ಅಂತ ಅಂದ್ರೂ ಕೂಡ. ವೆರಿ ಗುಡ್.